ಅದರಲ್ಲೂ ನೀನಂತೂ ಚಿತ್ರ ವಿಚಿತ್ರ ಅಲ್ಲಲ್ಲ ಡಬಲ್ಲು ಮೂರ್ಬಲ್ ವಿಚಿತ್ರ ನೀನು. ಯಾಕೆ ನಗ್ತಿದ್ಯಾ? ನನ್ನನ್ನು ಆಡ್ಕೋತಿದ್ಯಾ ನೀನು? ಆಯ್ತಾಯ್ತು, ಒಪ್ಕೋತೀನಿ. ನಾನು ಡಬಲ್ ವಿಚಿತ್ರನೇ. ನನ್ನ ತಂಗಿ ಸಿಂಗಲ್ ವಿಚಿತ್ರ ಅಂದಮೇಲೆ ನಾನು ಡಬಲ್ ವಿಚಿತ್ರನೇ ಅಲ್ವಾ? ನನ್ನ ಮುದ್ದು ಅಕ್ಕ, ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರು, ನಂಗೆ ಅಷ್ಟೇ ಸಾಕು. ಹೌದು, ನೀನು ಆವಾಗ್ಲಿಂದ ಕಾಣಿಸ್ತಿರ್ಲಿಲ್ವಲ್ಲ, ಎಲ್ಲೋಗಿದ್ದೆ? ದುರ್ಗಾ, ನಾನು ಆ ದೇವಸ್ಥಾನನ ಹುಡ್ಕೊಂಡು ಆ ಜಾಗಕ್ಕೆ ಹೋಗಿದ್ದೆ. ಸಿಕ್ತಾ ಅಕ್ಕ? ಆ ಜಾಗ ಎಲ್ಲಿದೆ ಅಂತ ಗೊತ್ತಾಯ್ತಾ? ಕಲ್ಲಿನ ಡಮರುಗನ ನೀನು ನೋಡಿದ್ಯಾ? ಇಲ್ಲ ದುರ್ಗಾ, ಮಾವ ಹೇಳಿದ ಪ್ರಕಾರ ಆ ತಾಳೆಗರಿ ಪುಸ್ತಕದ ಪ್ರಕಾರ ಆ ಜಾಗಕ್ಕೆ ಹೋಗಿ ಹುಡುಕ್ತೆ. ಆದರೆ ಆ ಕಾಡಿನಲ್ಲಿ ದೇವಸ್ಥಾನ ಎಲ್ಲೂ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ಲ ಅಂದ್ರೆ ಏನರ್ಥ ಅಕ್ಕ? ಅಲ್ಲ, ದಾಕ್ಷಾಯಣಿ ಅತ್ತೆ ಆ ದೇವಸ್ಥಾನ ಅಲ್ಲೇ ಇದೆ ಅಂತ ಹೇಳಿದ್ದು, ಆಮೇಲೆ ಆ ಪುಸ್ತಕದಲ್ಲಿ ನಾವು ಓದಿದ್ದು, ಅಪ್ಪ ಹೇಳಿದ್ದು, ಇದೆಲ್ಲ ಸುಳ್ಳಾಗೋಯ್ತಾ? ಇಲ್ಲ ಅಕ್ಕ, ದಾಕ್ಷಾಯಣಿ ಅತ್ತೆನ ವಾಪಸ್ ಕರ್ಕೊಂಬರಕ್ಕೆ ನಮ್ಗಿರೋದು ಇದು ಒಂದೇ ದಾರಿ. ಇಲ್ಲ ದುರ್ಗಾ, ನಾನು ಎಲ್ಲ ಕಡೆ ಹುಡುಕಿದೆ, ಆದರೆ ಆ ದೇವಸ್ಥಾನದ ಸುಳಿವು ಎಲ್ಲೂ ಸಿಗಲಿಲ್ಲ. ಹಾಗೆ ಖಾಲಿ ಕೈಯಲ್ಲಿ ವಾಪಸ್ ಬಂದೆ. ಅಯ್ಯೋ ಅಕ್ಕ, ಆ ಡಮರುಗನ ಪೂಜಿಸೋ ವಾರ ಈಗಾಗಲೇ ಶುರು ಆಗಿದೆ. ನಮ್ಮ ಹತ್ರ ಹೆಚ್ಚು ಸಮಯ ಬೇರೆ ಇಲ್ಲ ಅಕ್ಕ. ಆದಷ್ಟು ಬೇಗ ನಾವು ಆ ಡಮರುಗನ ಹುಡುಕ್ಬೇಕು. ಗಾಬರಿ ಆಗ್ಬೇಡ ದುರ್ಗಾ, ಇನ್ನೊಂದ್ಸಲ ಪ್ರಯತ್ನ ಮಾಡೋಣ. ಒಂದು ಕೆಲಸ ಮಾಡೋಣ, ನಾಳೆ ಬೆಳಗ್ಗೆ ಇಬ್ರು ಒಟ್ಟಿಗೆ ಹೋಗಿ ಹುಡ್ಕೋಣ. ನಾವಿಬ್ರು ಹುಡ್ಕಿದ್ರೆ ಒಂದಲ್ಲ ಒಂದು ಸುಳಿವು ಸಿಕ್ಕೇ ಸಿಗತ್ತೆ. ಹೌದು ಅಕ್ಕ, ನೀನು ಹೇಳಿದ್ ಸರಿಯಾಗಿದೆ. ನಾಳೆ ನಾವಿಬ್ರು ಹೋಗೋಣ, ಇಬ್ರು ಹೋಗಿ ಆ ಡಮರುಗನ ಹುಡ್ಕೋಣ. ಅದು ಎಲ್ಲೇ ಇರಲಿ, ನಮಗೆ ಸಿಕ್ಕೇ ಸಿಗುತ್ತೆ. ದಾಕ್ಷಾಯಣಿ ಅತ್ತೆನ ನಾವು ವಾಪಸ್ ಕರ್ಕೊಂಡು ಬಂದೇ ಬರೋಣ. ಸಾಧ್ಯನೇ ಇಲ್ಲ ಶಾನ್ವಿ, ಪ್ಲೀಸ್ ನನಗಿದೆಲ್ಲ ಆಗಿ ಬರಲ್ಲ. ನೋಡೋದು ನನಗೆ ಫೋರ್ಸ್ ಮಾಡಬೇಡ. ದಿಸ್ ಈಸ್ ಫೈನಲ್ ಅಷ್ಟೇ. ಅಣ್ಣ, ಏನೇನು ಕಪಲ್ ಮಸಾಜ್ ಬುಕ್ ಮಾಡಿದ್ರೆ ಅದನ್ನು ಬೇಡ ಅಂದೆ, ಸ್ಪಾ ಕೂಡ ಬೇಡ ಅಂತಿದ್ಯಾ. ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡೋಣ ಅಂದರೆ ಅದನ್ನು ಬೇಡ ಅಂತಿದ್ಯಾ. ಅಣ್ಣ, ಇದು ನಾರ್ಮಲ್. ಹೆಂಡತಿ ಜೊತೆಗೆ ಡಿನ್ನರ್ ಮಾಡಿದ್ರೆ ನಿನ್ನ ಗಂಟೆ ಏನು ಖರ್ಚಾಗುತ್ತೆ ಅಂತ. ಶಾನ್ವಿ, ಅದು ಶಾನ್ವಿ ನೋಡು, ನನಗೆ ಈ ರೊಮ್ಯಾಂಟಿಕ್ಕು ಅದೆಲ್ಲ ಆಗಿ ಬರಲ್ಲಮ್ಮ. ಇವಾಗ ದುರ್ಗಂಗೂ ಇದೆಲ್ಲ ಇಷ್ಟ ಆಗಲ್ಲ. ಇನ್ ಕೇಸ್ ನಾನು ಏನೋ ಮಾಡೋಕ್ಕೆ ಹೋಗೋದು, ಅವಳದನ್ನು ಏನೋ ಅಂದ್ಕೊಳ್ಳೋದು, ಯಾಕೆ ಬೇಕು ಇದೆಲ್ಲ ಹೇಳು? ಓ ಅಣ್ಣ, ಹಾಗಿದ್ರೆ ಸಾಹೇಬ್ರು ಹೆಂಡತಿ ಏನು ಅಂತಾಳೋ ಅಂತ ಭಯದಿಂದ ಈ ಥರ ಹೇಳ್ತಿದ್ಯಾ? ಹಲೋ, ಭಯ ಇಲ್ಲ ಅಂತ ನಿಂಗೆ ಎಷ್ಟು ಸತಿ ಹೇಳಬೇಕು? ಅಣ್ಣ ಅಣ್ಣ, ಪ್ಲೀಸ್ ಕೋಪ ಮಾಡ್ಕೋಬೇಡ. ಇಲ್ಲಿ ಕೇಳಿಸ್ಕೊ, ಹುಡುಗಿ ಆಗಿ ಹುಡುಗಿ ಸೈಕಾಲಜಿನ ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಪಕ್ಕಾ ಇಷ್ಟ ಆಗತ್ತೆ ಅಣ್ಣ. ಒಂದ್ಸಲ ಟ್ರೈ ಮಾಡು. ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ, ನೀನು ಹೋಗಿ ಸುಮ್ಮನೆ ಕೂತ್ಕೋ ಸಾಕು. ಅಣ್ಣ ಪ್ಲೀಸ್ ಅಣ್ಣ. ಸರಿ, ಅಲ್ಲೇನಾದರೂ ಸರಿ ಹೋಗಿಲ್ಲ ಅಂದರೆ ಅದಕ್ಕೇನಾದರೂ ಕೋಪ ಮಾಡಿಕೊಂಡ್ರೆ ನಾನು ನಾಳೆ ನಿನಗೆ ಕಾಲ್ ಮಾಡಲ್ಲ. ನಿಜ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಹೋಗು ಅಣ್ಣ. ಓಕೆ, ಬಟ್ ಈ ದುರ್ಗಕ್ಕೆ ಪಕ್ಕಾ ಇಷ್ಟ ಆಗಲ್ಲ ಶಾನ್ವಿ, ನನಗೆ ಗೊತ್ತು.